ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಕುಶಾಣರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಹಿಂದೆ ತರಗತಿಯಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯೊಳಗೆ ಕುಶಾಣರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ಈ ಒಂದು ತರಗತಿಯಲ್ಲಿ ವಿಶೇಷವಾಗಿ ಕನಿಷ್ಕನ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಜೊತೆಗೆ ಆ ಬೌದ್ಧ ಧರ್ಮದ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಬನ್ನಿ, ಕುಶಾಣರು ಅಂದರೆ ಈ ಕುಶಾಣರು ಎಲ್ಲಿಯವರಪ್ಪ ಅಂದ್ರೆ, ಮೊದಲಿಗೆ ಈ ಒಂದು ಕುಶಾಣರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾರಪ್ಪ ಅಂದ್ರೆ ಈ ಕುಶಾಣರನ್ನು ಕಾಣ್ತಾ ಹೋಗ್ತಾರೆ. ಅಂದ್ರೆ ಆ ಗ್ರೀಕರ ನಂತರ ಭಾರತದಲ್ಲಿ ಆ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಅತ್ಯುತ್ತಮವಾದ ಪ್ರಭಾವ ಯಾರು ಬೀರ್ತಾ ಹೋಗ್ತಾರಪ್ಪ ಅಂದ್ರೆ ಈ ಕುಶಾಣರು ಬೀರ್ತಾ ಹೋಗ್ತಾರೆ. ಜೊತೆಗೆ ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹಧನವನ್ನು ನೀಡಿದವರು ಯಾರಪ್ಪ ಅಂದ್ರೆ ಕುಶಾಣರನ್ನು ಸತ್ಯವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವರಲ್ಲಿ ಮಹಾಯಾನ ಪಂಥವನ್ನು ಇವರೊಂದು ಆಶಯದಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಪಡ್ತಾ ಹೋಗ್ತಾಯಿದೆ. ಜೊತೆಗೆ ಕಾಂತಾರ ಶಿಲ್ಪಕಲೆ ಇವರಿಂದ ವಿಕಸನವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಬೌದ್ಧ ಧರ್ಮಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಮಹಾಯಾನ ಪಂಥವು ಇವರ ಒಂದು ಆಶಯದಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಪಡಿತಾ ಹೋಗ್ತೈತಿ. ಜೊತೆಗೆ ಕಾಂತಾರ ಶಿಲ್ಪಕಲೆ ಇವರಿಂದ ವಿಕಾಸವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಬೌದ್ಧ ಧರ್ಮ, ಮಹಾಯಾನ ಪಂಥ, ಗಾಂಧಾರ ಕಲೆ, ಇವು ಮೂರು ಅಂಶಗಳು ಈ ಒಂದು ಕುಶಾಣರ ಅತ್ಯುತ್ತಮ ಕೊಡುಗೆ ಅಂತ ಹೇಳ್ತಾ ಹೋಗ್ಬೋದು. ಮುಂದುವರೆದು ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ರಾಜಮನೆತನ ಯಾರಪ್ಪ ಅಂದ್ರೆ ಕುಶಾಣರನ್ನು ಕಾಣ್ತಾ ಹೋಗ್ತೇವೆ. ಈ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂಥ ಈ ಅಲೆಮಾರಿ ಜನಾಂಗ ಯಾರಪ್ಪ ಅಂದ್ರೆ ಈ ಕುಶಾಣರು ಅಂತ ಕಾಣ್ತಾ ಹೋಗ್ತೀವಿ. ಇವರನ್ನು ಯುಚಿ ಪಂಗಡದವರು ಅಥವಾ ಯುಚಿ ಸಂತತಿಯವರು ಅಂತಂದು ಕರಿತಾ ಹೋಗ್ತೀವಿ. ಇದೇ ಸಮಯದ ಯಾರ ಒಂದು ಕುಶಾಣರ ಅಲೆಮಾರಿ ಅಥವಾ ವಲಸೆ ಮೂಲಕ ನಮ್ಮ ಒಂದು ಭಾರತ ದೇಶಕ್ಕೆ ಬರ್ತಾರೋ, ಇದೇ ಸಮಯದಲ್ಲಿ ಶಕರು ಮತ್ತು ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದಂಥ ವಿದೇಶಿ ಸಮುದಾಯಗಳನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಭಾರತಕ್ಕೆ ವಲಸೆ ಬಂದಂಥ ಅಲೆಮಾರಿ ಜನಾಂಗದಲ್ಲಿ ಕುಶಾಣರನ್ನು ಕಾಣ್ತಾ ಹೋಗ್ತೀವಿ. ಅದೇ ಸಮಯದಲ್ಲಿ ಶಕರು ಮತ್ತು ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿರುವಂಥ ವಿದೇಶಿ ಸಮುದಾಯಗಳಂತ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕುಶಾಣರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಶಕರನ್ನು ಮತ್ತು ಪಾರ್ಥಿಯರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ವಾಸ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಕುಶಾಣರು ಆ ಶಕರನ್ನು ಮತ್ತು ಪಾರ್ಥಿಯರನ್ನು ಸೋಲಿಸಿ ಆ ಗಾಂಧಾರ ಪ್ರದೇಶದೊಳಗೆ ವಾಸ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ತಾ ಹೋಗ್ಬೇಕು. ಜೊತೆಗೆ ಈ ಒಂದು ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಕುಜಲ್ಕಡ್ಪಿಸಸ್ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಕುಶಾಣರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಕುಜಲ್ಕಡ್ಪಿಸಸ್ ಅಂತ ನೋಡ್ತಾ ಹೋಗ್ತೀವಿ. ಪ್ರಮುಖ ದೊರೆಗಳು ಯಾರು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ವಿಮಾಕಡ್ಪಿಸಸ್ ಮತ್ತು ಕನಿಷ್ಕ, ಈ ಇಬ್ಬರು ದೊರೆಗಳನ್ನು ಪ್ರಮುಖ ದೊರೆಗಳು ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ಯುಚಿ ಸಂತತಿಯವರಂತ ಹೇಳ್ತವೆ. ಈ ಒಂದು ಯುಚಿ ಸಂತತಿಗಳಂತ ಹೇಳಿದಲ್ಲ, ಈ ಯುಚಿ ಸಂತತಿಗಳು ಮೂಲತಃ ಈ ಬುಡಕಟ್ಟು ವರ್ಗಗಳಿಗೆ ಸೇರಿದಂಥ ಒಂದು ಸಮುದಾಯ ಅಥವಾ ಜನ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಈ ಒಂದು ಯುಚಿಗಳು ಒಂದು ಬುಡಕಟ್ಟು ವರ್ಗಕ್ಕೆ ಸೇರುವಂಥ ಸಮುದಾಯ ಅಂತ ಕಾಣ್ತಾ ಹೋಗ್ತೀವಿ. ಈ ಒಂದು ಕುಜಲ್ಕಡ್ಪಿಸಸ್ ಏನು ಮಾಡ್ತಾ ಹೋಗ್ತಾನೆ, ಅವನ ಒಂದು ನೇತೃತ್ವದಲ್ಲಿ ಆ ಯುಚಿ ಬಣಗಳನ್ನು ಒಟ್ಟುಗೂಡಿಸಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಹಿಂದೂ ಕುಶ್ ಬೆಟ್ಟಗಳನ್ನು ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ವಾಸ ಮಾಡ್ತಾ ಹೋಗ್ತಾನೆ. ಅಂದ್ರೆ ಆ ಕುಜಲ್ಕಡ್ಪಿಸಸ್ ಏನು ಮಾಡ್ತಾ ಹೋಗ್ತಾನೆ, ಆ ಯುಚಿ ಬಣಗಳನ್ನು ಒಟ್ಟುಗೂಡಿಸಿ ಆ ಹಿಂದೂ ಕುಶ್ನ ಬೆಟ್ಟಗಳನ್ನು ದಾಟಿ ಕಾಬೂಲ್ ಮತ್ತು ಕಾಶ್ಮೀರಕ್ಕೆ ಬಂದು ನೆಲೆಸ್ತಾ ಹೋಗ್ತಾರೆ. ತದನಂತರದಲ್ಲಿ ವಿಮಾಕಡ್ಪಿಸಸ್ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಅವನು ಚಿನ್ನದ ನಾಣ್ಯಗಳನ್ನು ಹೊಡೆಸ್ತಾ ಹೋಗ್ತಾನೆ. ಯಾರು ಚಿನ್ನದ ನಾಣ್ಯಗಳನ್ನು ಹೊಲಿಸ್ತಾ ಹೋಗ್ತಾರಪ್ಪ ಅಂದ್ರೆ ವಿಮಾಕಡ್ಪಿಸಸ್ ಚಿನ್ನದ ಒಂದು ನಾಣ್ಯಗಳನ್ನು ಹೊರಡ್ತಾ ಹೋಗ್ತಾನೆ. ಇಲ್ಲಿಂದ ಮುಂದಕ್ಕೆ ಏನಾಗ್ತದಪ್ಪ ಅಂದ್ರೆ ಸಾಮಾನ್ಯವಾಗಿ ಕುಶಾಣರು ಚಿನ್ನದ ಮತ್ತು ತಾಮ್ರದ ನಾಣ್ಯಗಳನ್ನು ಟಂಕಿಸ್ತಾ ಹೋಗ್ತಾರೆ. ಅಂದರೆ ಈ ಒಂದು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ದೊರೆ ಯಾರಪ್ಪ ಅಂದ್ರೆ ವಿಮಾಕಡ್ಪಿಸಸ್. ಅಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಸಾಮಾನ್ಯವಾಗಿ ಚಿನ್ನ ಮತ್ತು ತಾಮ್ರದ ನಾಣ್ಯಗಳನ್ನು ಟಂಕಿಸ್ತಾ ಹೋಗ್ತಾರೆ. ಜೊತೆಗೆ ಈ ವಿಮಾಕಡ್ಪಿಸಸ್ನ ನಂತರ ಬಂದವನು ಯಾರಪ್ಪ ಅಂದ್ರೆ ಕಾನಿಷ್ಕನನ್ನು ನೋಡ್ತಾ ಹೋಗ್ತಾರೆ. ಇವನ ಒಂದು ಆಳ್ವಿಕೆ ಅಡಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಕುಶಾಣ ಮನೆತನವು ವ್ಯಾಪಕವಾಗಿ ಬೆಳ್ತಾ ಹೋಗ್ತೈತಿ. ಈ ಒಂದು
ಕಾನಿಷ್ಕ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ರಾಜ್ಯಾಳ್ವಿಕೆಯನ್ನು ಪ್ರಾರಂಭಿಸಿ ಏನು ಮಾಡ್ತಾ ಹೋಗ್ತಾನೆ, ಒಂದು ಹೊಸ ಯುಗವನ್ನು ಆರಂಭ ಮಾಡ್ತಾನೆ. ಅದು ಯಾವ ಯುಗ ಅಂದಪ್ಪ ಅಂದ್ರೆ ಸಾಮಾನ್ಯ ಶಕ 78ರಲ್ಲಿ ರಾಜ್ಯಾಳ್ವಿಕೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಈ ಒಂದು ಯುಗಕ್ಕೆ ಏನಂತ ಕರಿತಾ ಹೋಗ್ತಾನಪ್ಪ ಅಂದ್ರೆ ಶಕಯುಗ ಅಂತಂದು ಕರಿತಾ ಹೋಗ್ತಾರೆ. ಏನಂತ ಕರೀತಾರಪ್ಪ ಅಂದ್ರೆ ಶಕಯುಗವೆಂದು ಕರಿತಾ ಹೋಗ್ತಾನೆ. ಜೊತೆಗೆ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿ ದಕ್ಷಿಣದಲ್ಲಿ ಎಲ್ಲಿವರೆಗಪ್ಪ ಅಂದ್ರೆ ದಕ್ಷಿಣದ ಸಾಂಚಿ, ಪೂರ್ವದ ಬನಾರಸ್ ಹರಡಿತ್ತು. ಜೊತೆಗೆ ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿರುವುದನ್ನು ಕಾಣ್ತದೆ. ಈ ಕಾನಿಷ್ಕನ ಆಳ್ವಿಕೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಅವನ ವ್ಯಾಪ್ತಿಯಲ್ಲಿತ್ತಪ್ಪ ಸಾಮ್ರಾಜ್ಯದ ಅಂದ ದಕ್ಷಿಣದೊಳಗೆ ಸಾಂಚಿ, ದಕ್ಷಿಣದಲ್ಲಿ ಕಂಡುಬರುವ ಸಾಂಚಿಯವರೆಗೂ ಮತ್ತು ಪೂರ್ವದಲ್ಲಿ ಬನಾರಸ್ಸಿನವರೆಗೂ ಮತ್ತು ಮಧ್ಯ ಏಷ್ಯಾವನ್ನು ಒಳಗೊಂಡಿರುವಂಥ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಈ ಕಾನಿಷ್ಕನ ಆಳ್ವಿಕೆಯಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವರ ಒಂದು ರಾಜಧಾನಿ ಯಾವ್ದಪ್ಪ ಅಂದ್ರೆ ಪುರುಷಪುರ ಅಂದರೆ ಈ ಪುರುಷಪುರ ಏನಾಗ್ತೈತಪ್ಪ ಅಂದ್ರೆ ಇವನ ಒಂದು ರಾಜಧಾನಿ ಆಗ್ತೈತಿ. ಇವನ ಕಾಲದ ಮತ್ತೊಂದು ಮುಖ್ಯ ನಗರ ಯಾವುದಪ್ಪ ಅಂದ್ರೆ ಮಥುರಾ ನಗರವನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಕುಶಾನರ ರಾಜಧಾನಿ ಯಾವುದಪ್ಪ ಅಂದ್ರೆ ಪುರುಷಪುರ. ಆ ಒಂದು ಕನಿಷ್ಕನ ಕಾಲದ ಮುಖ್ಯ ನಗರ ಯಾವುದಪ್ಪ ಅಂದ್ರೆ ಮಥುರಾವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಕನಿಷ್ಕನು ಆ ಬೌದ್ಧ ಧರ್ಮಕ್ಕೆ ನೀಡಿದ ಆಶ್ರಯದಿಂದಾಗಿ ಮತ್ತು ಆ ಒಂದು ಆಶಯ ಮತ್ತು ಕೊಡುಗೆಯಿಂದಾಗಿ ಏನಾಗ್ತೈತಿ, ಆ ಒಂದು ಬೌದ್ಧ ಧರ್ಮ ಸಮೃದ್ಧಿಯಿಂದ ಬೆಳಕ್ಕೆ ಸಾಧ್ಯವಾಗ್ತೈತಿ. ಯಾಕಪ್ಪ ಅಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ಆಶಯವನ್ನು ಆ ಬೌದ್ಧ ಧರ್ಮ ಬೆಳಕ್ಕೆ ಕಾರಣೀಕರ್ತ ಯಾರಪ್ಪ ಅಂದ್ರೆ ಮೊದಲಿಗೆ ಅಶೋಕನನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಕಾನಿಷ್ಕನನ್ನು ಕಾಣ್ತಾ ಹೋಗ್ತೀವಿ. ಇವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಹೀಗೆ ಬೌದ್ಧ ವಿದ್ವಾಂಸರನ್ನು ಇವನ ಒಂದು ಕಾಲದಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ 4ನೆಯ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ತನ್ನ ನೇತೃತ್ವದಲ್ಲಿ ನಡೆಸ್ತಾ ಹೋಗ್ತಾನೆ. ಅಂದ್ರೆ ಆ ಒಂದು ಬೌದ್ಧ ಧರ್ಮದ 4ನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ನಡೆಸ್ತಾ ಹೋಗ್ತಾನೆ. ಇದರ ನೇತೃತ್ವ ಯಾರು ವಹಿಸ್ಕೊಂಡಿದ್ರಪ್ಪ ಅಂದ್ರೆ ಕಾನಿಷ್ಕನು ನೇತೃತ್ವ ವಹಿಸ್ಕೊತ ಹೋಗ್ತಾನೆ. ಜೊತೆಗೆ ಅಶೋಕನ ರೀತಿಯಲ್ಲಿಯೇ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ, ಚೀನಾಗಳಿಗೆ ನಿಯೋಗಗಳನ್ನು ಕಳಿಸ್ತಾ ಹೋಗ್ತಾನೆ. ಅಂದ್ರೆ ಕಾನಿಷ್ಕನು ಏನಪ್ಪ ಅಂದ್ರೆ ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ, ಚೀನಾಗಳಿಗೆ ತನ್ನ ಒಂದು ನಿಯೋಗಗಳನ್ನು ಕಳಿಸ್ತಾ ಹೋಗ್ತಾನೆ. ಅಲ್ಲಿ ಯಾವ ರೀತಿ ಅಶೋಕನು ಧರ್ಮ ಮಾತ್ರನ್ನು ನೇಮಕ ಮಾಡ್ತಾ ಹೋಗ್ತಾನೋ ಅದೇ ರೀತಿ ಮಧ್ಯ ಏಷ್ಯಾ, ಚೀನಾಗಳಿಗೆ ನಿಯೋಗಗಳನ್ನು ಕಳಿಸ್ತಾ ಹೋಗ್ತಾನೆ. ಇವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಅತ್ಯಂತ ಪ್ರೋತ್ಸಾಹವನ್ನು ಪಡ್ತಾ ಹೋಗ್ತದೆ. ಯಾಕಪ್ಪ ಅಂದರೆ ಇವನ ಒಂದು ಕಾಲದಲ್ಲಿ ಗಾಂಧಾರ ಕಲೆ, ಈ ಒಂದು ಕುಶಾನರ ಕಾಲದಲ್ಲಿ ಗಾಂಧಾರ ಕಲೆಯು ಅತ್ಯುತ್ತಮ ಒಂದು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಮುಖವಾದಂಥ ಅಂಶವನ್ನು ಕಾಣ್ತದೆ. ಈ ಒಂದು ಗಾಂಧಾರ ಕಲೆಯ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಅತ್ಯಂತ ಆಳವಾಗಿ ಚರ್ಚೆ ಮಾಡ್ತಾ ಹೋಗೋಣ. ತದನಂತರದಲ್ಲಿ ನೋಡ್ತಾ ಹೋಗೋಣ, ಈ ಒಂದು ಕುಶಾನರ ಒಂದು ಪ್ರಮುಖ ರಾಜನ ಕೇಳ್ತಾ ಹೋದಲ್ಲ, ಈ ಕುಜಲ್ ಕಡ್ಪಿಸೋದು ಏನಪ್ಪ ಅಂದ್ರೆ ಈ ಒಂದು ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾನೆ. ಮತ್ತು ಯುಚಿ ಬಣಗಳನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಒಂದು ಹೂಡಿಸ್ತಾ ಹೋಗ್ತಾನೆ. ಜೊತೆಗೆ ಈ ಒಂದು ಸಾಮ್ರಾಜ್ಯದ ವಿಸ್ತರಣೆ ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಹಿಮಕಡಪಿಸಸ್ ಮಾಡ್ತಾ ಹೋಗ್ತಾನೆ. ಜೊತೆಗೆ ಕಾನಿಷ್ಕ ಈ ಬೌದ್ಧ ಧರ್ಮದ 4ನೇ ಸಮ್ಮೇಳನವನ್ನು ನಡೆಸ್ತಾ ಹೋಗ್ತಾನೆ. ಜೊತೆಗೆ ಗಾಂಧಾರ ಕಲೆಯ ಪೋಷಣೆಯನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ನಾಣ್ಯಗಳ ಮೇಲೆ ಅಂತಾರಾಷ್ಟ್ರೀಯ ದೇವತೆಗಳ ಒಂದು ಮೂರ್ತಿಯನ್ನು ಬಿಡಿಸೋಕ್ಕೆ ಅನುಮತಿ ಕೊಡ್ತಾ ಹೋಗ್ತಾನೆ. ಜೊತೆಗೆ ಇವನ ಕಾಲದಲ್ಲಿ ಸಾಹಿತ್ಯ ಮತ್ತು ವಿಜ್ಞಾನ ಸಮೃದ್ಧಿ ಬೆಳವಣಿಗೆ ಆಗಿರೋದನ್ನು ಈ ಕಾನಿಷ್ಕನ ಕಾಲದಲ್ಲಿ ಕಾಣ್ತಾ ಹೋಗ್ತೀವಿ. ಈ ಕಾನಿಷ್ಕನ ಕಾಲಾವಧಿಯನ್ನು ಸುವರ್ಣಯುಗ ಅಂತಂದು ಕರಿತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಈ ಬೌದ್ಧ ಧರ್ಮದ ಸಮ್ಮೇಳನಗಳನ್ನು ನೋಡ್ತಾ ಹೋಗೋಣ. ಈ ಬೌದ್ಧ ಧರ್ಮದ ಸಮ್ಮೇಳನಗಳ ಬಗ್ಗೆ ಅನೇಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಸಮ್ಮೇಳನದ ಬಗ್ಗೆ ಸರಳವಾಗಿ ನಾನು ಹೇಳ್ಕೊಡ್ತಾ ಹೋಗ್ತೇನೆ. ಒಂದನೇದು, ಈ ಪ್ರಥಮ ಸಮ್ಮೇಳನ ಯಾರ ಒಂದು ಆಶಯ ಒಳಗೆ ನಡೀತಾ ಹೋಗ್ತೈತಪ್ಪ ಅಂದ್ರೆ ಅಜಾತಶತ್ರು ಎಲ್ಲಿ ನಡೀತೈತಂದ್ರೆ ರಾಜಗೃಹ ಯಾರ ಅಧ್ಯಕ್ಷತೆ ಅಂದರೆ ಮಹಾಕಾಶ್ಯಪ. ಅದೇ ರೀತಿ 2ನೇ ಸಮ್ಮೇಳನ ಕಾಲ ಅಶೋಕ ವೈಶಾಲಿ ಸಭಾಕಮಿಯೊಳಗೆ ಅಧ್ಯಕ್ಷತೆ ನಡೀತಾ ಹೋಗ್ತೈತಿ. 3ನೇ ಸಮ್ಮೇಳನ ಅಶೋಕ ಸ್ಥಳ ಪಾಟಲಿಪುತ್ರ ಅಧ್ಯಕ್ಷತೆ ಮುಕ್ಕಲಿಪುತ್ತ ತಿಸ್ಸ. 4ನೇ ಸಮ್ಮೇಳನ ರಾಜಾಶ್ರಯ ಕಾನಿಷ್ಕ ಸ್ಥಳ ಕುಂಡಲಿವನ ಅಧ್ಯಕ್ಷತೆ ವಸುಮಿತ್ರ. ಈ ಒಂದು ಬೌದ್ಧ ಸಮ್ಮೇಳನದ
ಮಹಾಸಮ್ಮೇಳನಗಳು ಎಲ್ಲಿ ನಡೀತಾವಪ್ಪ ಅಂತ ಒಂದು ಕೋಡ್ ನೋಡೋದಾದ್ರೆ ರವಾ ಪಾಕ ಅಂತ ಕರಿತಾರೆ. ಯಾವ ಪಾಕ? ರವಾ ಪಾಕ. ರ ಅಂದ್ರೆ ರಾಜಗುರು, ವ ಅಂದ್ರೆ ವೈಶಾಲಿ, ಪ ಅಂದ್ರೆ ಪಾಟಲಿಪುತ್ರ, ಕ ಅಂದ್ರೆ ಕುಂಡಲಿಯವನ. ಅದೇ ರೀತಿ ಈ ಒಂದು ರಾಜಾಶ್ರಯ ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಇಲ್ಲಿ ಆಕ ಅಕ್ಕ ಅಂತ ನೆನಪಿಟ್ಕೊಡ್ರಿ. ಆಕ ಅಕ್ಕ ಅಂದ್ರೆ ಅ ಅಂದ್ರೆ ಅಜಾತ ಶತ್ರು, ಕ ಅಂದ್ರೆ ಕಾಲಾಶೋಕ, ಅ ಅಂದ್ರೆ ಅಶೋಕ, ಕ ಅಂದ್ರೆ ಕಾನಿಷ್ಕ. ಅಂದ್ರೆ ಈ ಒಂದು ಈ ರೀತಿ ನೆನ್ಪಿಟ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಒಂದು ಹೆಲ್ಪ್ ಆಗ್ತೈತಿ. ಅಂದರೆ ಯಾವ ರೀತಿ? ರಾಜಾಶಿ ಆಕ ಅಕ್ಕ, ಸ್ಥಳ ರವಾ ಪಾಕ. ಆಕ ಅಕ್ಕ ಅಂದ್ರೆ ಇವು ಅಶೋಕ ಕಾನಿಷ್ಕ ನೇರವಾಗಿ ಬರ್ತಾ ಹೋಗ್ತವೆ. ಕಾಲ ಅಶೋಕ, ಅಜಾತ ಶತ್ರು ಇವರನ್ನು ಪ್ರಮುಖವಾಗಿ ನೆನ್ಪಿಟ್ಕೊಳ್ರಿ. ರವಾ ಪಾಕ ಅಂದ್ರೆ ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲಿವನ ಇವುಗಳ ಬಗ್ಗೆ ನೋಡ್ತವೆ. ಇದೆಷ್ಟೇನಪ್ಪ ಅಂದ್ರೆ ಕ್ಷಮೆಯಲ್ಲಿ ಇನ್ನು ಸ್ವಲ್ಪ ಮಾಹಿತಿ ಐತಿ ಹೇಳ್ತಾನೆ. ಈ ಒಂದು ಮೊದಲನೇ ಸಮ್ಮೇಳನ ಎಲ್ಲಿ ನಡೀತಾ ಹೋಗ್ತದಪ್ಪ ಅಂದ್ರೆ ರಾಜಗೃಹದಲ್ಲಿ ಸಾಮಾನ್ಯ ಕ್ರಿಸ್ತಪೂರ್ವದಲ್ಲಿ 483 ನಡೀತಾ ಹೋಗ್ತೈತಿ. ಇದರ ಒಂದು ಅಧ್ಯಕ್ಷತೆ ಏನಾಗ್ತದಪ್ಪ ಅಂದ್ರೆ ಮಹಾಕಾಶ್ಯಪ ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಹೋಗ್ತಾನೆ. ಈ ಒಂದು ಆ ಮಹಾಸಮ್ಮೇಳನದೊಳಗೆ ಏನು ನಡೀತಾ ಹೋಗ್ತದಪ್ಪ ಅಂದ್ರೆ ಆ ವಿನಯ ಪೀಠಕ ಮತ್ತು ಸುತ್ತ ಪೀಠಕಗಳನ್ನು ಒಂದುಗೂಡಿಸ್ತಾ ಹೋಗ್ತಾರೆ. ಈ ಒಂದು ಮೊದಲನೇ ಸಮ್ಮೇಳನದಲ್ಲಿ ಏನು ನಡೀತಾ ಹೋಗ್ತದಪ್ಪ ಅಂದ್ರೆ ಆ ವಿನಯ ಪೀಠಕ ಮತ್ತು ಸುತ್ತ ಪೀಠಕಗಳನ್ನು ಒಂದುಗೂಡಿಸ್ತಾ ಹೋಗೋದನ್ನು ಈ ಒಂದು ಮೊದಲನೇ ಸಮ್ಮೇಳನದಲ್ಲಿ ನೋಡ್ತಾ ಹೋಗ್ತೀವಿ. ಅಲ್ಲಿ ಸ್ಥಳ ಎಲ್ಲಪ್ಪ ಅಂದ್ರೆ ರಾಜಗೃಹ, ಅಧ್ಯಕ್ಷತೆ ಮಹಾಕಾಶ್ಯಪ, ರಾಜ ಅಜಾತಶತ್ರುನನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಎರಡನೇ ಸಮ್ಮೇಳನ ಎಲ್ಲಿ ನಡೀತಾ ಹೋಗ್ತದಪ್ಪ ಅಂದ್ರೆ ವೈಶಾಲಿ ಕ್ರಿಸ್ತಪೂರ್ವ 383 ನಡೀತಾ ಹೋಗ್ತೈತಿ. ಇಲ್ಲಿ 483 ಅದು 100 ವರ್ಷಗಳ ನಂತರ ನಡ್ತಾ ಹೋಗ್ತೈತೆ. 383 ಅಂದ್ರೆ ಇಲ್ಲಿ ಅಧ್ಯಕ್ಷತೆ ಯಾರು ವಹಿಸ್ತಾ ಹೋಗಿರ್ತಾರಪ್ಪ ಅಂದ್ರೆ ಸಭಾಕಮಿ ಎಂಬ ಅಧ್ಯಕ್ಷತೆ ವಹಿಸ್ತಾ ಹೋಗಿರ್ತಾರೆ. ಈ ಒಂದು ಮಹಾಸಮ್ಮೇಳನ ನಡೆಯೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಆ ವಿನಯ ಪೀಠಕ ಮತ್ತು ವಿನಯ ಪೀಠಕಗಳಲ್ಲಿ ಭಿನ್ನಾಭಿಪ್ರಾಯಗಳಂತ ಮೂಡಿದಂಥ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸಮ್ಮೇಳನದ ನೇತೃತ್ವ ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದರೆ ಕಾಲ ಅಶೋಕನನ್ನು ವಹಿಸ್ಕೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಇದು 483 100 ವರ್ಷಗಳ ನಂತರ 383ರಲ್ಲಿ ನಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಮೂರನೇ ಮಹಾಸಮ್ಮೇಳನ ನಡ್ತಾ ಹೋಗ್ತೈತಿ. ಸ್ಥಳ ಎಲ್ಲಪ್ಪ ಅಂದ್ರೆ ಪಾಟಲಿಪುತ್ರ. ಆ ಪಾಟಲಿಪುತ್ರದೊಳಗೆ ಅಧ್ಯಕ್ಷತೆ ಯಾರು ವಹಿಸಿದ್ದಪ್ಪ ಮೊಕಲಿಪುತ್ತ ತಿಸ್ಸ. ಎಷ್ಟರೊಳಗಪ್ಪ ಅಂದ್ರೆ ಕ್ರಿಸ್ತಪೂರ್ವ 750 ನೋಡ್ತಾ ಹೋಗ್ತೀವಿ. ರಾಜ ಯಾರಪ್ಪ ಅಂದ್ರೆ ಸಾಮ್ರಾಟ್ ಅಶೋಕನನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮಹಾಸಮ್ಮೇಳನದೊಳಗೆ ವಿದೇಶಿಗಳಿಗೆ ಧರ್ಮ ಪ್ರಚಾರಕಗಳನ್ನು ಕಳಿಸ್ತಾ ಹೋಗ್ತಾರೆ. ಜೊತೆಗೆ ಅಭಿಧಮ್ಮ ಪೀಠಕವನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ನಾಲ್ಕನೇ ಸಮ್ಮೇಳನವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಸಮ್ಮೇಳನ ಕುಂಡಲವನ ಅಥವಾ ಗಾಂಧಾರದೊಳಗೆ ನಡೀತಾ ಹೋಗ್ತೈತಿ. ಆ ಒಂದು ಗಾಂಧಾರದೊಳಗೆ ಕ್ರಿಸ್ತ ಶಕ 72 ನಡೀತಾ ಹೋಗ್ತೈತಿ. ಅಧ್ಯಕ್ಷತೆ ವಸುಮಿತ್ರ ರಾಜ ಕನಿಷ್ಕನ ಬಗ್ಗೆ ಕನಿಷ್ಕ ಈ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರ್ತಾ ಹೋಗ್ತಾನೆ. ಈ ಒಂದು ಸಮ್ಮೇಳನದಲ್ಲಿ ವಿಷಯ ಏನಪ್ಪ ಅಂದ್ರೆ ಮಹಾಯಾನ ಮತ್ತು ಹೀನಯಾನ ಪಂಥಗಳ ಅಧಿಕೃತ ಘೋಷಣೆ ಆಗ್ತೈತಿ ಮತ್ತು ಬೌದ್ಧ ಸಾಹಿತ್ಯದ ಅಭಿವೃದ್ಧಿಯನ್ನು ಈ ಒಂದು ನಾಲ್ಕನೇ ಮಹಾಸಮ್ಮೇಳನದಲ್ಲಿ ಕಾಣ್ತಾ ಹೋಗ್ತೈತಿ. ಇಲ್ಲಿ ವಿಶೇಷವಾಗಿ ಏನು ಗಮನಿಸ್ತಾ ಹೋಗ್ಬೇಕಂದ್ರೆ ಈ ಮೂರು ಸಮ್ಮೇಳನಗಳು ಶಾಂತ ರೀತಿಯಲ್ಲಿ ನಡ್ತಾ ಹೋಗ್ತವೆ. ಆದರೆ ಈ ಒಂದು ಸಮ್ಮೇಳನ ಏನು ಕ್ಯಾನ್ಸಲ್ ಮತ್ತು ರೆಡಿ ಮಾಡೋದು ಆ ರೀತಿಯೊಳಗೆ ಈ ಒಂದು ನಾಲ್ಕನೇ ಮಹಾಸಮ್ಮೇಳನ ನಡ್ತಾ ಹೋಗ್ತೈತಿ. ಈ ರೀತಿಯಾಗಿ ಈ ಒಂದು ಸಮ್ಮೇಳನದ ಮೂಲಕ ಮಹಾಯಾನ ಮತ್ತು ಹೀನಯಾನ ಪಂಥಗಳು ಉಗಮ ಆಗುವುದನ್ನು ಕಾಣ್ತಾ ಹೋಗ್ತವೆ. ಇನ್ನೊಂದು ಪಂಥವನ್ನು ಕಾಣ್ತಾ ಹೋಗ್ತೀವಿ, ವಜ್ರಯಾನ ಪಂಥ ಅಂತ ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಬೌದ್ಧ ಮಹಾಸಮ್ಮೇಳನಗಳ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿರ್ತದೆ. ಈ ಒಂದು ತರಗತಿಯೊಳಗೆ ಬಂದಂಥ ಪ್ರಶ್ನೆಗಳು ಏನಪ್ಪ ಅಂದ್ರೆ ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾಗಿದ್ದನು. ಯಾರಪ್ಪ ಅಂದ್ರೆ ಕೌಟಿಲ್ಯ. ಮತ್ತು ಮೌರ್ಯ ರಾಜಧಾನಿ ಯಾರಪ್ಪ ಅಂದ್ರೆ ಪಾಟಲಿಪುತ್ರ. ಕುಶಾಣರ ಒಂದು ರಾಜಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಕುಜಲ ಕಾಡಾಪಿಸಸ್ ಅಂತಲೂ ಕರೀತಾರೆ. ಕನಿಷ್ಕನ ರಾಜ ಆಳ್ವಿಕೆಯ ಹೊಸ ಯುಗವನ್ನು ಏನಂತಾರಪ್ಪ ಅಂದ್ರೆ ಶಕಯುಗ ಅಂತ ಕರೀತಾರೆ. ಎಷ್ಟರ ಸ್ಟಾರ್ಟ್ ಮಾಡ್ತಾನೆ 78 ಈ ಒಂದು ಶಕಯುಗವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಈ ಒಂದು ತರಗತಿಯೊಳಗೆ ಕುಶಾಣರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ
ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ, ಮತ್ತು ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಎಂದು ಕೇಳ್ಕೊಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಅನ್ನುತ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.